ಹಾಯ್ ಹಲೋ ಫ್ರೆಂಡ್ಸ್. ನಾನಿವತ್ತು ಮಾಡ್ತಾ ಇರೋದು ಚಿಕನ್ ಸಾಂಬಾರು. ಅಂದರೆ ಇದು ಮೊಟ್ಟೆ ಕೋಳಿ ಸಾಂಬಾರು. ನನಗೆ ಮೊಟ್ಟೆ ಕೋಳಿನೂ ತುಂಬ ಇಷ್ಟ, ಅದರಲ್ಲೂ ಚಿಕನ್ ಅಂದರೆ ಇನ್ನೂ ತುಂಬ ಇಷ್ಟ. ಸೊ ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಹೇಳ್ತೀನಿ. ಚಿಕನ್, ಇದು ಬಂದು ಮೊಟ್ಟೆ ಕೋಳಿ, ಅದಕ್ಕೆ ಧನ್ಯ, ಮತ್ತು ನಾನು ಗುಂಟೂರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ, ನಾನು ಮತ್ತು ಚಕ್ಕೆ ಲವಂಗ ಮತ್ತು ಗಸಗಸೆ ತೊಗೊಂಡಿದ್ದೀನಿ. ಸೊ ಇದಾದಮೇಲೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಾಗೂ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದೆನ್ ಕೊತ್ತಂಬರಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಾನು ಮಸಾಲೆಗೋಸ್ಕರ ತೊಗೊಂಡಿರೋದು. ಸೊ ಇದಾದಮೇಲೆ ನಾನು ಇದನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟಿಗೆ ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಮೆಣಸಿನ್ಕಾಯಿ ಮತ್ತು ಗಸಗಸೆ, ಲವಂಗ ಮತ್ತು ಚಕ್ಕೆನ ಹಾಕಿ ಹುರ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಧನ್ಯ ಹಾಕ್ತಾಯಿದ್ದೀನಿ. ಧನ್ಯ ಹಾಕಿ ಹುರ್ಬಿಟ್ಟು ಸೊ ಚೆನ್ನಾಗಿ ಅದನ್ನು ಬಿಸಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಂಗೆ ಆ್ಯಕ್ಚುಲಿ ಚಿಕನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮಸಾಲೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಚಿಕನ್ ಸಾಂಬಾರು ಆಗುತ್ತೆ. ಸೊ ಅದೆಲ್ಲ ಆಗಿ ಹುರ್ಕೊಂಡ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಸೊ ನಾವು ಮತ್ತೆ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ಎಲ್ಲ ಅದನ್ನು ಚೆನ್ನಾಗಿ ರುಬ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ರುಬ್ಕೋತೀವೋ ಅದು ಅಷ್ಟು ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಸೊ ಫಸ್ಟಿಗೆ ನಾನು ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡೆ. ಇದನ್ನೆಲ್ಲ ರುಬ್ಬಿ ಹಾಕಿಟ್ಕೊಂಡು ನಂತರ ನಾನು ಚಿಕನ್ನ ಬೇಯಿಸ್ಕೋಬೇಕಿತ್ತು. ಸೊ ಚಿಕನ್ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಅರ್ಧ ಆನಿಯನ್ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆನಿಯನ್ ಮತ್ತು ಅದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಅಂತ ನಾನು ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಸೊ ಚಿಕನ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ 3 ವಿಷಲ್ ಕೂಗಿಸ್ಬೇಕು. ಸೊ ಚೆನ್ನಾಗಿ ಇದು ತುಂಬ ಎಷ್ಟು ಬೇಯುತ್ತೋ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿ ಆಯಿಲ್ನಲ್ಲೇ ಫ್ರೈ ಮಾಡ್ತಾಯಿದ್ದೀನಿ, ಆನಿಯನ್ ಎಲ್ಲ ಹಾಕ್ಬಿಟ್ಟು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಆಗ್ತಾಯಿದೆ. ಸೊ ಇದಾದಮೇಲೆ ಇದು ಸ್ವಲ್ಪ 3 ವಿಷಲ್ ಕೂಗಿಸ್ಕೊಂಡಿದ್ದಾಗಿತ್ತು. 3 ವಿಷಲ್ ಕೂಗಿಸ್ಕೊಂಡಾದಮೇಲೆ ಚೆನ್ನಾಗಿ ಚಿಕನ್ ಬೆಂದಿತ್ತು ಕೂಡ. ದೆನ್ ಇನ್ನೊಂದು ಬಂದು ಇದೆಲ್ಲ ಚೆನ್ನಾಗಿ ಬೆಂದಿರೋದನ್ನ ನೋಡಿಬಿಟ್ಟು ನಾನು ಸ್ವಲ್ಪ ಹಾಟ್ ವಾಟರ್ ಕಾಯಿಸ್ಕೊಂಡೆ. ಸೊ ಹಾಟ್ ವಾಟರ್ ಹಾಕಿದಷ್ಟು ನಮಗೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಹಾಟ್ ವಾಟರ್ ಹಾಕ್ಕೊಂಡು ನಂತರ ಇದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಸೊ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಬಟ್ ಮಸಾಲಾನ ನಾನು ಸ್ವಲ್ಪ ರುಬ್ಲಿಕ್ಕಾಗಿಲ್ಲ ಚೆನ್ನಾಗೆ. ಸ್ವಲ್ಪ ಇದಾದಮೇಲೆ ನಾನು ಉಪ್ಪು ಹಾಕ್ಕೊಂಡು ಆದ ನಂತರ ಆದಮೇಲೆ ಲಾಸ್ಟಿಗೆ ಎಗ್ಗು ಮತ್ತು ಅದ್ರದ್ದು ಮೊಟ್ಟೆ ಬರುತ್ತಲ್ಲ, ಮೊಟ್ಟೆ ಹಾಕಿದೆ. ಮೊಟ್ಟೆ ಗುಂಡಿಗೆಕಾಯಿ ಇತ್ತು, ಅದು ನಂಗೆ ತುಂಬ ಇಷ್ಟ. ಮತ್ತು ಲಿವರ್ ಇತ್ತು, ಅದು ಹಾಕ್ದೆ. ತುಂಬ ಸಾಂಬಾರು ಚೆನ್ನಾಗಿ ಸ್ಮೆಲ್ ಬೇರೆ ಬರ್ತಾಯಿತ್ತು. ಮಸಾಲೆ ಹಾಕಿದ ಕೂಡಲೇ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಫೈನಲಿ ಸಾಂಬಾರು ರೆಡಿ ಆಯಿತು. ಒಂದು 7 ವಿಷಲ್